ಸಿದ್ದರಾಮಯ್ಯ ಬಳಿಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಆಗ್ತಾರಾ? ಜಿ ಪರಮೇಶ್ವರ್ ಆಗ್ತಾರಾ? ಯಾರಾಗ್ತಾರೆ ಮುಂದಿನ ರಾಜ್ಯದ ಸಿಎಂ? ಸಿದ್ದರಾಮಯ್ಯರ ಬಳಿಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಇದೆ. ಇನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ರಾಜ್ಯ ಗೃಹ ಖಾತೆ ಇದೆ. ದಲಿತ ಸಿಎಂ ವಿಚಾರಕ್ಕೆ ಪ್ರಭಾವಿ ಸಚಿವರಿಂದಲೇ ಊಹಾಪೋಹಗಳಿಗೆ ತೆರೆ ಎಳೆದ ಸತೀಶ್ ಜಾರಕಿಹೊಳಿ ಸದ್ಯಕ್ಕೆ ದಲಿತ ಸಿಎಂ ವಿಚಾರ ಚರ್ಚೆಯಲ್ಲೇ ಇಲ್ಲ ಎಂದರು. ಕಳೆದ 1 ವರ್ಷದ ಹಿಂದೆಯೇ ಆ ವಿಚಾರದ ಚರ್ಚೆಗೆ ಫುಲ್ ಸ್ಟಾಪ್ ಬಿದ್ದಿದೆ. ಈ ಅವಧಿಯಲ್ಲಿ ದಲಿತ ಸಿಎಂ ವಿಚಾರ ಚರ್ಚೆಯೇ ಇಲ್ಲ, ಅದಕ್ಕೆ ಪ್ರಶ್ನೆಯೇ ಇಲ್ಲ. ದಲಿತ ಸಿಎಂ ಬಗ್ಗೆ ಮುಂದಿನ ಅವಧಿಯಲ್ಲಿ ಮಾತನಾಡೋಣ ಅಥವಾ ನೋಡೋಣ ಅಂತ ಹೇಳಿದ್ದಾರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಬೇರೆ ಪಕ್ಷದ ವಿಶ್ವನಾಥ್ ಟೀಕೆಗೆ ಉತ್ತರ ಕೊಡಬೇಕೆಂದೇನೂ ಇಲ್ಲ. ಕಲಬುರಗಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯುಪಿ ಬಿಹಾರ ರಾಜ್ಯಗಳಲ್ಲಿ ರಸ್ತೆ ಮಾಡಲು ನಮ್ಮ ತೆರಿಗೆ ಹಣ ಬಳಕೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ಒಂದೇ ಒಂದು ಸ್ಪಷ್ಟನೆಯಲ್ಲಿ 3 ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರಿಸಿದ್ದಾರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಮೊದಲ ಪ್ರಶ್ನೆ, ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಕುರುಬ ಸಮುದಾಯದ ಅಗ್ರಗಣ್ಯ ನಾಯಕ ಸಿಎಂ ಆಗಿದ್ದಾರೆ. ಸೊ ಆ ಸಿಎಂ ನಂತರ ಮತ್ತೊಂದು ದಲಿತ ಸಿಎಂ ಬೇಕು ರಾಜ್ಯಕ್ಕೆ ಎನ್ನುವಂತ ಕೂಗಿತ್ತು. ಆ ಕೂಗಿಗೂ ಉತ್ತರಿಸಿದ್ದಾರೆ. ಜೊತೆಗೆ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಎನ್ನುವಂತ ಪ್ರಶ್ನೆಗೂ ಉತ್ತರಿಸಿದ್ದಾರೆ. ಸೊ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯಾವ ವಿಷಯದಾಗ ಸುಳ್ಳು ಹೇಳಿದ್ರು ಚರ್ಚೆ ಆಗ್ಬೇಕಲ್ಲ. ಯಾವ ವಿಷಯದಾಗ ಸುಳ್ಳು ಹೇಳಿದ್ರೆ ಚರ್ಚೆ ಆಗ್ಬೇಕ್ರಿ. ಕೇಂದ್ರದಿಂದ GST ಬರಬೇಕಾದಂತ ಹಣ ಬಂದಿದೆ, ಬಟ್ ಅದನ್ನ ಸುಳ್ಳು ಹೇಳಿ ಕೇಂದ್ರಕ್ಕೆ ಅಪಮಾನ ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ನಿಂತಿದ್ರು ಅಂತ ಆ ರೀತಿಯಾಗಿ ಅಂದ್ರೆ ನೋಡಿ. ಅದಕ್ಕೆ ಹೇಳಿದಲ್ಲ, ನೀವು ಸ್ಟಡಿ ಮಾಡ್ಬೇಕಂತ ಅದಕ್ಕೆ ಹೇಳಿದ್ರೆ ಅಂದ್ರೆ ನಾವು ಕೊಡೋದು 2 ಲಕ್ಷ ಕೋಟಿ, ನಮಗೆ ಬರೋದು 56 ಹೆಚ್ಚು ಕಮ್ಮಿ ಈ ರೇಂಜ್ನಾಗ ಕೊಡ್ತಾರೆ. ನಮ್ಮವ್ರ ಡಿಮಾಂಡ್ ಏನಂದ್ರೆ ಅಟ್ಲೀಸ್ಟ್ 50% ಕೊಡಿ, ನಿಮ್ಮ ಕಾನೂನು ತಿದ್ದುಪಡಿ ಮಾಡಿ ಅಂತ ಹೋರಾಟ ಇದೆ ನಮ್ದು. ಈಗ 30,000 ಕೊಟ್ಟಿದ್ದಾರೆ, ಅದ್ರ ಕೊಟ್ಟಿವಿ ಅಂತ ಹೇಳ್ತಾರೆ. 2 ಲಕ್ಷ ಕೋಟಿದು ನಾವು ಡಿಮಾಂಡ್ ಮಾಡ್ತಾ ಇದ್ವಿ. ಅದೇನು ಫೈನಾನ್ಸ್ ಆಗೋದ್ರ ಏನೊಂದು ಕಾನೂನು ಇದೆಯಲ್ಲ, ಜನಸಂಖ್ಯೆ ಅದ್ರ ಮೇಲೆ ಕೊಡ್ತಾರೆ ಅವ್ರು. UP ಬಿಹಾರದವ್ರಿಗೆ ಎಷ್ಟು ಕೊಡ್ತಾರೆ ದುಡ್ಡು? ನಮ್ಮದು ಹೈವೇ ಎಕ್ಸ್ಪ್ರೆಸ್ ಹೈವೇ, ಯಮುನಾ ಗಂಗಾ ಎಕ್ಸ್ಪ್ರೆಸ್ ಹೈವೇ ಅವ್ರು ಮಾಡ್ತಿದ್ದಾರೆ. ಅದ್ರ ಡಿಮಾಂಡ್ ಇದೆ ಹೊರ್ತ. ಅದಕ್ಕೆ ನೀವು ಈ ಲಾಸ್ಟ್ ಟೈಮ್ 36,000 ಕೋಟಿ ಕೊಟ್ಟಿದ್ದಾರೆ ನಮಗೆ. ಕೊಟ್ಟಟ್ಟ ಅವ್ರು ಏನು ಕಾನೂನಲ್ಲಿ ಇದೆ ಅದು ಬಂದಿದೆ. ನಮ್ಮ ಡಿಮಾಂಡ್ ಏನಂದ್ರೆ ನಿಮ್ಮ ಕಾನೂನು ಚೇಂಜ್ ಮಾಡಿ ಅಟ್ಲೀಸ್ಟ್ 50%, 1 ಲಕ್ಷ ಕೋಟಿ ಆದರೆ ಕೊಡಿ ಅಂತ ನಮ್ಮ ಡಿಮಾಂಡ್. ಆ ಥರ ಡಿಮಾಂಡ್ ಇದೆ. ಈಗ ಅವ್ರು ಹೇಳ್ತಾರೆ 36,000 ಕೋಟಿ ನಮ್ಮದು ಇದೇ ಲೆಕ್ಕ ಕೊಟ್ಟಿದ್ದೀವಿ, ಕರೆಕ್ಟು. ನಾವು ನಮ್ಮ ತೆರಿಗೆ ದುಡ್ಡು UP ಬಿಹಾರದಾಗ ರಸ್ತೆ ಆಗ್ತದೆ, ಅಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡ್ತಾರೆ, ನಮ್ಗೆ ಕೊಡಿ ಅಂತ ಡಿಮಾಂಡ್. ಎಷ್ಟು ಸಿಂಪಲ್ ಡಿಮಾಂಡ್ ಇದೆ. ಈಗ ರಾಜ್ಯದಲ್ಲಿ ಪದೇ ದಲಿತ ಸಿಎಂ ಚರ್ಚೆ ಆಗ್ತಾನೆ ಈ ಅವಧಿಯಲ್ಲಿ. ಈಗೆಲ್ಲ ಬಂದಿಲ್ಲ, ಈಗ 1 ವರ್ಷದಿಂದ ಸ್ಟಾಪ್ ಇದೆ ಅಲ್ಲ. ಇಲ್ಲ, ಅವಾಗ ಏನಿಲ್ಲ, 1 ವರ್ಷದಿಂದ ಈಗ ದಲಿತ ಸಿಎಂ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ರೂ ನೋಡೋಣ. ಈಗ ಯಾಕೆ ಈ ಅವಧಿಯಲ್ಲಿ ನಾವು ಸಿಗಲ್ಲ. ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾದ್ರು ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋದು. ಈಗ ಉತ್ತರಾಖಂಡಲ್ಲಿ ಮತ್ತೊಂದು ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು? ನೀವು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಈಗ ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಅದು ನಮ್ಮ ಸಂಬಂಧಪಟ್ಟ ಇಲ್ಲ. ನಮ್ಮ ಶಾಸಕರು ಹೇಳಿದ್ರೆ ಅದ್ರ ಬಗ್ಗೆ ಏನಾರು ಹೇಳಲಿಕ್ಕೆ, ಅಥವಾ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಈಗ ಗ್ಯಾರಂಟಿ ಇದೆ, ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ ಅಂತ ಬಿಜೆಪಿ 2 ವರ್ಷದಿಂದ ಹೇಳ್ತಿದ್ದಾರೆ. ಇವತ್ತಿಲ್ಲ ರೀ, 2 ವರ್ಷದಿಂದ ಹೇಳ್ತಾರೆ. ಇನ್ನೂ 3 ವರ್ಷ ಹೇಳ್ತಾರೆ ಅವ್ರು. 2 ವರ್ಷ ಪ್ಲಸ್ 3 ವರ್ಷ ಹೇಳೋರು ಅವ್ರು. ಗ್ಯಾರಂಟಿ ಆಗ್ತಾ ಇಲ್ಲ, ಅದಕ್ಕೆ ಹಣ ಇಲ್ಲ ಅಂದ್ರೆ ಸ್ಟ್ಯಾಂಡರ್ಡ್ ಅದು ಫಾರ್ಮ್ಯಾಟ್, ಅದು ಫಾರ್ಮ್ಯಾಟ್ ಮಾಡಿರ್ತಾರೆ. ಅದು ಹಂಗೆ ಹೇಳ್ಕೊತಿರ್ತಾರೆ ದಿವಸ. ಅದೇ ಸೊ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೂಡ ಯಾವುದೂ ನಿಂತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.